ಶಂಕರೇ ಹುಟ್ಟುವಾಗ 6 ಜನ ಪಾಂಡವರ ಹುಟ್ಟುವಾಗ 6 ಜನ ಹುಟ್ಟುವಾಗ 6 ಜನ ಪಾಂಡವರ ಬೆಳೆಯುವಾಗ 5 ಕಂದ 5 ಜನ ಪಾಂಡವರಿಗೂ ಪಾಂಡವರಿಗೆ 5 ಜನ ಮಕ್ಕಳೊಳಗೆ ಕಂದಮ್ಮ ಅರ್ಜುನ ಒಬ್ಬರುವಾದ ಇಲ್ಲಿಗೆ 12 ವರ್ಷ ಜೋಗಯ್ಯ ಇಲ್ಲಿಗೆ 12 ವರ್ಷ ವನವಾಸ ಹೋಗ್ಯವನಮ್ಮ ನಿನ್ ಮಗ ಹಾರಣ್ಯ ಓದು ಬಿಡಿಯೋ ಕೈಗೆ ಬಂದೋನು ಮಗ ಜೋಗಯ್ಯ ಕೈಗೆ ಬಂದೋನು ಕಂದ ಕಣ್ಣೆ ಕಣದಂಗೆ ಓದು ಬೀಡಮ್ಮ ಎರಿಯ ಮಂಡೆ ಪಂದಿ 60 ವರ್ಷ ನಿನಗೆ ಪಂಚಮ್ಮ 70 ಕಾಲುಗಳು ಕಂದೋರು ಮಗ ನೋಡಿ ಪಂಚಮ್ಮ ಕಂದನಿಗೆ ಗಂದು ಬೇಡ 6 ಮನೆ 3 ಮನೆಯೇ ಪಂಚಿಯೇ ನಿರ್ಮನೆಯೇ ಬಿಡುವುದಂಗೆ ಕಂದ ತಿರುದಂಬ ಜೋಗಿ ನಾನು ತಿರುದಂಬ ಜೋಗಿ ನೋಡಿ ಪಂಚಿಯ ಮಗನಾದ ಬೇಡ ನನ್ನ 60 ವರ್ಷದೋಳು ಪಂಚಮ್ಮ 70 ಕಾಲದೋಳು ಕಂದ ಹರುವ ಮರವಾಯಿತೇಳೋ ನಿನ್ನ ಮಗ ನಾನು ಅಲ್ಲ ಯಮ್ಮ ಖಂಡಿತ ಮಗನಲ್ಲು ಯಮ್ಮ ಮಕ್ಕಳಿಲ್ದವಳು ಮನಿಗೋ ಯಾಕೋ ಬಂದಯ್ಯ ಜೋಗಿ ಕಂದ ಯಾಕೋ ಬಂದಯ್ಯ ಶಿವನಿ ಕಂದ ನಿನ್ ಮಗನ ನಾನಲ್ಲವೋ 6 ಮನೆ 3 ಮನೆಯೇ ಪಂದಿಯೇ ನಿರ್ಮನೆ ಬಿಡುವುದಂಗೆ ಕಂದ ತಿರುದಂಬ ಜೋಗಿ ನಾನು ಎಲ್ಲಿ ಕಲ್ತಿದ್ಯೋ ಮಾಯಾ ಜೋಗಪ್ಪ ಎಲ್ಲಿ ಕಲ್ತಿದ್ಯೋ ಮರ್ಮ ಕಂದ ಎಲ್ಲಿ ಕಲ್ತಿದ್ಯೋ ಮಾಯಾ ಎಷ್ಟು ಹೇಳಿರು ತಾಯಿ ಹದ್ದಿನ ಮಗನಂಬ ತಿಳಿಯಲಿಲ್ಲೋ ಕಂದ ಮಗನಂಬ ಗೊತ್ತು ಎಲ್ಲೋ ಜೋಗಯ್ಯ ಇಲ್ಲಿ ಹೇಳಿದ್ದಾರೆ ನಾನು ಎಷ್ಟು ಹೇಳಿದ್ರು ಕಂದೋ ರಾಗಿ ಕಾಳು ಓಟು ಗುರುತು ಜೋಗಯ್ಯ ಮುಳ್ಳು ಮುರಿದೋಟು ನೆಪ್ಪು ಕಂದಮ್ಮ ಎಳ್ಳಿ ಕೈ ಓಟು ಗುರುತು ಗುರುತನ್ನ ಕೊಡುವುದಿಲ್ಲ ಕಂದ ಜೋಗಿಯಾಗಿ ಬಂದಿದ್ದಾನೋ ಅಮ್ಮ ಸೋನಾಗೆ ಬಂದಿದ್ದಾನೋ ಕೈಗೆ ಬಂದೋನು ಮಗ ಜೋಗಯ್ಯ ಕಣ್ಣೆ ಕಣದಂಗೆ ಓದಿ ಕಂದ ಯಾತ ಗೋಳಾಡುತ್ತೀಯೋ ಬೀಡಮ್ಮ ಎರಿಯ ಮುಂದೆ ನಿನಗೆ 4 ಬಿಡು ಕಂದ 4 ಬಿಡು ಸದ್ದಿಕ ಧರ್ಮರಾಯ ಕಂದಮ್ಮ ಬಲವಾದಿ ಭೀಮಸೇನ ಕಂದ ನಗ್ಲು ಸಾಧ್ಯವರಿಬ್ಬರು 4 ಮಕ್ಕಳು ಇದ್ದು ಪಂಚಿ ಹೋದರೊಬ್ಬನು ಮಗಲಿ ಕಂದ ಹೋದರೊಬ್ಬನು ಮಗಲು ಕೈಗೆ ಬಂದವನು ಮಗ ಪಂಚಮ್ಮ ಕಳೆದು ಕುಂತಾಳು ಅಲ್ಲ ತಾಯಿ ಕಳೆದು ಕುಂತಾಳು ಅಲ್ಲೋ ಮುದ್ದಾಡಿರ್ ಬರುವುದಿಲ್ಲ ಕೊಂದಿ ಗೋಳಾಡಿರ್ ಬರುವುದಿಲ್ಲ ಕಂದ ಎಲ್ಲಿ ಕಲ್ತಿದ್ಯೋ ಮಾಯೋ ಜೋಗಯ್ಯ ಹೇಳಿದ್ ಬಂದೇಳು ಬೇಡ ಕಂದ ಹಾಡಿದ್ ಬಂದಾಡು ಬೇಡೋ ಕಂದ ಹುಟ್ಟಿದೂರು ಹೇಳಿ ಕೊಡೋ ಯಾವ್ದು ಕೇಳಿರು ಕೇಳಿ ಎರಿ ಮುಂದೆ ಹುಟ್ಟೂರೆ ಕೇಳು ಬೇಡ ನನಗೆ ನಾ ಬೆಳೆದೂರು ಕೇಳು ಬೇಡ ಅಮ್ಮ ಹುಟ್ಟಿದ್ರೆ ಕೇಳು ಬೇಡ ಇದ್ದೂರಾಗಿರುವನಲ್ಲ ಜೋಗಯ್ಯ ಬಿದುಪಾಟೆ ಕಡದನಲ್ಲ ಕಂದಮ್ಮ ಯಾವರಂದು ಹೇಳಬೇಕು ಈ ಜೋಗಪ್ಪ ಒಂದೂರು ಹೇಳಿದ್ದಾರೆ ನನ್ನ ತಾಯಿ ಗೊತ್ತು ಹಿಡಿತಾಳೆ ಎಂಬೋ ತಾಯಿ ನಪ್ಪು ಹಿಡಿತಾಳೆ ಎಂಬೋ ನಮ್ಮದು ದೇಶವೆಲ್ಲ ಅಯ್ಯಮ್ಮ ಹೇಳಿ ಪಡ್ತೀರಿ ಕೇಳಿ ತಾಯಿಯ ಹಾಡಿ ಪಡ್ತೀರಿ ಕೇಳಿ ಕಂಬಳಿ ಹುಡುಗೇರಿ ದೇಶ ನಂದು ಹೆಣ್ಣು ಮಲ್ಲಾಡು ದೇಶ ಗಂಡು ಮಲ್ಲಾಡು ಕಾಣೆ ಅಮ್ಮಯ್ಯ ಹಾದಿ ಎಂಪೋದಿ ದೇಶ ಅಮ್ಮ ಹಾದಿ ಎಂಪೋದಿ ದೇಶ ಅದರ ವಾಚೆಯಲ್ಲಿ ನೋಡೆ ನಮ್ದು ರಾಣಿ ಬೆನ್ನೂರು ತಾಯಿ ಕಂದ ರಾಣಿ ಬೆನ್ನೂರು ನಮ್ದು ರಾಣಿ ಬೆನ್ನೂರು ದಾಚೆ ಅಮ್ಮ ಹುಬ್ಬಳ್ಳಿ ತಾಲೂಕಮ್ಮ ಕಂದ ಹುಬ್ಬಳ್ಳಿ ತಾಲೂಕು ಒಬ್ಬಾಗಿ ತಿರುಗುತ್ತೀನಿ ನಾನು ಹಳ್ಳಿ ಬೇಡಂಬ ಜೋಗಿ ಕಂದ ತಿರುದಂಬ ಜೋಗಿ ನಾನು ಒಂದೂರು ಕೇಳಿದ್ದಾರೆ ಜೋಗಯ್ಯ ಚಪ್ಪಂಡ ಇವತ್ತು ರಾಜ
ಕಂದ ಸುತ್ತ 50 ರಾಜ ಅಂದೆ ಎಳಬೇಡ ಜೋಗಿ ಕಂದ ಹುಟ್ಟಿದೆ 1 ಏಳು ಕಂದ ಬೆಳೆದಿದ್ದು 2 ಏಳು ಮರ್ಮ 1 ಹೇಳುತ್ತಾನೋ ಅಮ್ಮಯ್ಯ ಇನ್ನೋದು ಹೇಳುತ್ತೀನಿ ಕಂದ ಹಾರ್ತ ಮಡಕೋಳೆ ತಾಯೋ ಕಂದ ಹಾರ್ತ ಮಡಕೋಳೆ ಈಗ ಕಂಬಳಿ ಹುಡುಗೇರಿಯಲ್ಲಿ ಯಮ್ಮಯ್ಯ ಹುಟ್ಟಿದೆ ಚಂದುಗಿರಿ ಕಂದ ಹುಟ್ಟಿದೆ ಚಂದುಗಿರಿ ಚಂದುಗಿರಲ್ಲಿ ಹುಟ್ಟಿ ಕೊಂದಿಯ ಹಾಲಗಿರಲ್ಲಿ ಬೆಳೆದು ತಾಯಿಯ ಹಾಲಗಿರಲ್ಲಿ ಬೆಳೆದು ಹತ್ತುರಿಗೆ ನಾನು ಹೋದಾಗ ಅಮ್ಮಯ್ಯ ಹಚ್ಚೋದೆ ನಿಂದು ದೀಪ ಯಮ್ಮ ಹತ್ತುರಿಗೆ ನಾನು ಹೋದಾಗ ಹಚ್ಚೋದೆ ನಿನ್ನ ದೀಪ ಯಮ್ಮ 7ರಿಗೆ ನಾನು ಹೋದಾಗ ತಾಯಿ 7ರಿಗೆ ನಾನು ಹೋದಾಗ ಹೇಳುವುದೇ ನಿನ್ನದೀಗ ಯಮ್ಮ ಹೇಳುವುದೇ ನಿನ್ನ ಹೆಸರು ಯಮ್ಮ ಮಾಡುವುದೇ ನಿನ್ನ ಯಾರು ಇಲ್ಲಿಗೆ 12 ವರ್ಷ ಜೋಗಿ ಇವತ್ತು ಬಂದೆಯೇನೋ ಕಂದ ಇವತ್ತು ಬಂದೆಯೇನೋ ಜೋಗಲ್ಲ ಜಂಗಮಲ್ಲ ಜೋಗಿಯ ದಾಸಲ್ಲ ದರ್ಶನಲ್ಲ ಕಂದ ನೀನೆ ಕಾಣಯ್ಯ ಮಗ ಸಿರಿದುಂಬ ಜೋಗಿ ನಾನು ಅಯ್ಯಮ್ಮ ನಿನ್ನ ಮಗ ನಾನಲ್ಲವೇ ಕಂದ ಎಲ್ಲಿ ಕಲ್ತಿದ್ಯೋ ಮಾಯ ತಾಯಿ ತಂದೆಯರು ಹೇಳೋ ಜೋಗಯ್ಯ ಗೊತ್ತಿಡಿದು ನೋಡುತ್ತೀನಿ ಕಂದ ನೆತ್ತಿಡಿದು ನೋಡುತ್ತೀರೋ ಏನೇನೋ ಮಾಡಿದೆ ಬೆಳಗ್ಗೆ ರಾತ್ರಿ ಎಲ್ಲ ವಾಕ್ ಮಾಡಿದೆ ಬೆಳಗ್ಗೆ ರಾತ್ರಿ ಎಲ್ಲ ಮೆಡಿಸನ್ ತಗೊಂಡೆ ಆದ್ರೂ ನನ್ನ ದೇಹದಲ್ಲಿರೋ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂದ್ರೆ ಯಾಕ್ರಿ ಯೋಚನೆ ಮಾಡ್ತೀರಾ ಚೀನಿ ಶುಗರ್ ಆಮ್ಲನ 3 ತಿಂಗಳು ನಿರಂತರವಾಗಿ ತಗೊಳ್ಳಿ ನಿಮ್ಮ ದೇಹದಲ್ಲಿರೋ ಸಕ್ಕರೆ ಖಂಡಿತವಾಗ್ಲೂ ಹತೋಟಿಗೆ ಬರುತ್ತೆ ಆಮೇಲೆ ನಾನೇ ಬಂದು ನಿಮ್ಮನ್ನ ಭೇಟಿ ಮಾಡ್ತೀನಿ ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರಾ ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಗ್ಯಾಸ್ಟ್ರಿಕ್ಗೆ ಉತ್ತಮ ಆಹಾರ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ